ಶೌರ್ಯ, ಎಲ್ಲಿ ನಿನಗೆ ಅವಮಾನ ಆಗಿ ಕೆಲಸ ಕಳ್ಕೊಂಡಿದ್ಯೋ ಅಲ್ಲೇ ಮತ್ತೆ ಕೆಲಸ ಮಾಡ್ತಿದ್ಯಾ. ನನ್ನ ಅಳಿಯ ಯಾವ ತಪ್ಪು ಮಾಡಿಲ್ಲ ಅಂತ ಇವ್ರಿಗಷ್ಟೇ ಅಲ್ಲ, ಎಲ್ರಿಗೂ ಸದ್ಯದಲ್ಲೇ ಅರ್ಥ ಆಗುತ್ತೆ. ಇನ್ನು ನೀನು ಯಾರಿಗೂ ತಲೆ ತಗ್ಗಿಸ್ಬೇಕಾಗಿರೋ ಅಗತ್ಯ ಇಲ್ಲ. ಥ್ಯಾಂಕ್ ಯು ಮಾವ. ಏನು ಆಗಲ್ಲಪ್ಪ, ನಾನಿದೀನ್ ತಾನೆ. ಹಲೋ ರಾಜಿ, ನಿಂಗೊಂದು ಗುಡ್ ನ್ಯೂಸ್. ಏನು? ನನಗೆ ಜಾಬ್ ಸಿಕ್ಕಿದೆ. ನಿಜಾನಾ? ಎಲ್ಲಿ? ಈ ತರ ಒಳ್ಳೆ ವಿಷಯನ ಫೋನಲ್ಲ, ನೇರವಾಗಿ ಮಾತಾಡೋಣ ನಾವು. ಹಾಗಾದ್ರೆ ಸಿಗೋಣ. ನಾವು ರೆಗ್ಯುಲರ್ ಆಗಿ ಸಿಗೋ ಪ್ಲೇಸಿಗೆ ಬಾ. ಸರಿ, ಓಕೆನಾ? ನಮ್ ಡ್ಯಾಡಿ ಮಾವನ್ ಜೊತೆ ಇದಾರಲ್ಲ. ನಮ್ಗೋಸ್ಕರನಾ? ಹೌದು. ಇವಾಗ ನಮ್ಮಪ್ಪ ನಿಮ್ಮಪ್ಪನ ಹತ್ರ ನಮ್ ವಿಷಯ ಮಾತಾಡಕ್ ಹೊರಟಿದ್ದಾರೆ. ಇನ್ನೂ ನಮ್ ಬಗ್ಗೆ ಮಾತಾಡೋದಕ್ಕೆ ಏನಿದೆ? ನಿನಗ್ ಮದ್ವೆ ಆಗೋಗಿದ್ಯಲ್ಲ. ನಿಮ್ಮಪ್ಪ ಆದ್ರೂ ಏನಂತ ಮಾತಾಡ್ತಾರೆ? ಹೇಗ್ ಮಾತಾಡ್ತಾರೆ? ಮಾವನ್ನ ಒಪ್ಸಿದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ನಮ್ಮಪ್ಪ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಒಪ್ಪಿಸ್ತಾರೆ. ಅದಾದ್ಮೇಲೆ ನಿನ್ ಜೊತೆಗೆ ನಾನು ಬಂದ್ಬಿಡ್ತೀನಿ. ನಮ್ ಡ್ಯಾಡಿ ಬಗ್ಗೆ ನಿನಗ್ ಗೊತ್ತಿಲ್ಲ ಸೀನು. ನಮ್ಮಪ್ಪನ ಬಗ್ಗೆ ನಿನಗೂ ಗೊತ್ತಿಲ್ಲ. ಎಣ್ಣೆ ಒಳಗ್ ಹೋಗೋವರೆಗೂ ಮಾತ್ರ. ಒಳಗ್ ಹೋಯ್ತಾ ನೀರ್ ತರ ಬೆರ್ತೋಗ್ಬಿಡ್ತಾರೆ. ಸೈಲೆಂಟ್ ಆಗಿ ಏನ್ ನಡೆಯುತ್ತೆ ಅಂತ ನೋಡು. ಯಾಕೆ ಕಿಶೋರ್ ಅವ್ರು ಹಾಕಿ ನೋಡ್ತಾ ಇದ್ದೀರಾ? 2 ಪೆಗ್ ಹಾಕಿ. ನಾನು ಕುಡಿ ಅಂತಿದ್ದೀರಾ, ನೀವು ಕುಡಿಯಲ್ವಾ? ನೀವು ಕುಡಿದ್ರೆ ನಂಗೆ ಧೈರ್ಯ ಬರುತ್ತೆ ಕಿಶೋರ್ ಅವ್ರೆ. ಅದ್ಯಾಕೆ? ಮಾತಾಡ್ಬೇಕಾಗಿರೋ ಮ್ಯಾಟ್ರ್ ಆಗಿದೆ. ಯಾವ್ದ್ರ ಬಗ್ಗೆ ಮಾತಾಡ್ಬೇಕು? ನಮ್ಮ ಆದ್ಯ ಬಗ್ಗೆ ಕಿಶೋರ್ ಅವ್ರೆ. ಆದ್ಯ ಬಗ್ಗೆನಾ? ಹೌದು ಕಿಶೋರ್ ಅವ್ರೆ. ಅಂದ್ರೆ ಅವಳು ಮದುವೆ ಬಗ್ಗೆ ಕಿಶೋರ್ ಅವ್ರೆ. ಹೌದು ವೆಂಕಟ್ ಅವರೇ, ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ. ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬಿಡ್ಬೇಕು. ಇವಾಗ ಅಸಲಿ ವಿಷಯಕ್ಕೆ ಬಂದ್ರೆ ನೋಡಿ ನೀವು. ಮತ್ತೆ ಮದುವೆ ಮಾಡ್ಲೇಬೇಕಲ್ವಾ? ಮಾಡ್ಬೇಕು. ಹೋದ್ಮೇಲೆ ಅಲ್ಲೇ ಯಾವ್ದಾದ್ರು ಹುಡುಗನ್ನ ನೋಡ್ತೀನಿ. ಅಂದ್ರೆ ಕಿಶೋರ್ ಅವ್ರೆ, ಅಲ್ಲೆಲ್ಲೂ ಯಾಕೆ? ಇಲ್ಲೇ ನೋಡ್ಬೋದಲ್ವಾ? ಇಲ್ಲಿ ಹುಡುಗ ಅಂದ್ರೆ ಅಲ್ಲಿಗೆ ಬರೋದಕ್ಕೆ ಒಪ್ಕೋಬೇಕಲ್ಲ. ಒಳ್ಳೆ ಮಾತು ಹೇಳಿದ್ರು ಕಿಶೋರ್ ಅವ್ರೆ. ನೀವು ಮದುವೆ ಮಾಡ್ಬೇಕೆ ಹೊರತು ಅಮೆರಿಕಕ್ಕೇನು ಅಂತರಿಕ್ಷಕ್ಕಾದ್ರೂ ಬರ್ತಾನೆ. ಅಂಥವ್ರು ಯಾರಿದ್ದಾರೆ? ಇದಾನೆ ಕಿಶೋರ್ ಅವ್ರೆ. ಯಾರು? ಇನ್ಯಾರು? ನನ್ನ ಮಗ. ಸೀನುನಾ? ಹೌದು ಕಿಶೋರ್ ಅವ್ರೆ. ಅವನಿಗೆ ಆದ್ಯ ಅಂದ್ರೆ ಪ್ರಾಣ. ಆ ವಿಷಯ ನಿಮ್ಗೂ ಕೂಡ ಗೊತ್ತಲ್ವಾ? ಸೀನುಗ್ ಆಲ್ರೆಡಿ ಮದ್ವೆ ಆಗಿದೆ ಅಲ್ವಾ? ಅಯ್ಯೋ, ಅದು ಅವನಿಗೆ ಇಷ್ಟ ಇಲ್ದ್ರ ಮದುವೆ ಕಿಶೋರ್ ಅವ್ರೆ. ಇವತ್ತಿಗೂ ಅವರಿಬ್ರು ಬೇರೆ ಬೇರೆನೇ ಇದ್ದಾರೆ. ಇಲ್ಲಿ ನೋಡಿ, ಡೈವರ್ಸ್ ಕೂಡ ಸುಲಭವಾಗಿ ಸಿಗುತ್ತೆ. ಆ ಹುಡುಗಿಗೆ ಅನ್ಯಾಯ ಮಾಡಿ ನನ್ನ ಮಗಳಿಗೆ ಕೊಟ್ಟು ಮದ್ವೆ ಮಾಡುವಂತಿದ್ದೀರಾ? ಅಷ್ಟೇ ಅಲ್ವಾ?
ತಂದೆನಾ ನೀನು? ಇದೇನ್ ಕಿಶೋರ್ ಅವ್ರೆ ಹೀಗ್ ಹೊಡೆದ್ಬಿಟ್ರಿ? ಹೊಡಿಯೋದ ಸಾಯಿಸ್ಬೇಕು. ನಿನ್ನ ಮಗನಿಗೆ ಇಷ್ಟ ಇಲ್ಲ ಅಂತ ಮಾಡ್ಕೊಂಡಿರೋ ಮದುವೆ ಆಗದೆ ಹೋಗುತ್ತಾ? ಆ ಹುಡುಗಿ ಹೆಂಡತಿ ಆಗದೆ ಹೋಗ್ತಾಳ? ಅವ್ನು ಎಷ್ಟು ನೋವು ಪಡ್ತಿದ್ರು ನಿಮಗ್ ಗೊತ್ತಿಲ್ಲ ಕಿಶೋರ್ ಅವ್ರೆ. ಪಡ್ಲಿ ಬಿಡು, ಅವನು ಮಾಡ್ಕೊಂಡಿದ್ದೆ ಅಲ್ವಾ ಇದೆಲ್ಲ. ನನ್ನ ಮಗಳಿಗೆ ಬೈದು ಹೊಡೆದು ಮದುವೆ ಬೇಡ ಅಂದಿದ್ದು ಅವನೇ ಅಲ್ವಾ? ಮತ್ತೆ ಅನುಭವಿಸ್ಲಿ. ಇಲ್ಲಿ ನೋಡಿ ಕಿಶೋರ್ ಅವ್ರೆ, ನೀವ್ ಹೀಗೆಲ್ಲ ಮಾತಾಡಿದ್ರೆ ಕಿಶೋರ್ ಅವ್ರೆ. ಇನ್ ಹೇಗ್ ಮಾತಾಡ್ಬೇಕು? ಅವತ್ತು ಅವನು ಆ ಮಾತು ಹೇಳಿದ್ದಕ್ಕೆ ಅಲ್ವಾ ಈ ಜಗಳ, ಈ ಸಮಸ್ಯೆ ಎಲ್ಲ. ಅದಕ್ಕೆ ಅವನು ಮಾಡಿರೋ ತಪ್ಪಿಗೆ ಅವನೇ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೋಡು, ಇನ್ನೊಂದು ಸಲ ನನ್ನ ಮಗಳಿಗೂ ಅವನಿಗೂ ಮದುವೆ ಅಂತ ಏನಾದ್ರೂ ಮಾತಾಡ್ದೆ ಅಂದ್ರೆ ಮತ್ತೆ ಮದುವೆ ಅಲ್ಲ, ನಿನಗೆ ಚಟ್ಟ ಕಟ್ಟಿಬಿಡ್ತೀನಿ. ನೋಡಿದ್ಯಾ ಇದಕ್ಕೆ ನಾನ್ ಬೇಡ ಅಂತ ಹೇಳಿದ್ದು. ಆದ್ರೂ ನೀನ್ ಮತ್ತೆ ಮತ್ತೆ ಅದೇ ಟಾಪಿಕ್ನೇ ಮಾತಾಡ್ತಿದ್ಯಾ. ಈ ರೀತಿ ಹುಚ್ಚುಚ್ಚ ಕೆಲ್ಸನ ಮಾಡ್ತಿದ್ಯಾ. ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಯಾರೂ ಕೇಳಲ್ಲ. ಚಾರು ನಿನ್ ಹೆಂಡ್ತಿನೋ ಅಲ್ವೋ ಅಂತ ನೋಡ್ತಾರೆ. ಸ್ವಲ್ಪ ವಾಸ್ತವದಲ್ಲಿ ಬದುಕೋದನ್ನ ಅಭ್ಯಾಸ ಮಾಡ್ಕೋ ಸೀನು.